ಸ್ನೇಹಿತರೆ, ಇವಾಗ ನಾವು ಕುಣಿಗಲ್ನಲ್ಲಿ ಇದ್ದೀವಿ. ವಿಡಿಯೋ ಮಾಡ್ಕೊರೋ ಮನೆ ಈಗ ನಮ್ಮ ಸೆಟ್ಕೊಂಬಿಟ್ಟಾನ್ರಿ ಅಪ್ಪ ಇವ. ಸ್ನೇಹಿತರೆ, ನೀವು ಅರ್ಜುನ ಆನೆಯನ್ನು ನೋಡಿರ್ತೀರಿ. ಇದು ಅದೇ ಸೇಮ್ ಅದೇ ಥರ ಒಂದು ಡಿಸೈನ್ ಮಾಡಿ ಇಲ್ಲಿ ಇಟ್ಟಿದಾರ, ಒಂದು ಸವಿ ನೆನಪಿಗಾಗಿ. ನೋಡ್ತಿರ್ಬೋದು, ಶನಿ ದೇವಸ್ಥಾನ ಇಲ್ಲೇ ಐತಿ. ಶನಿ ದೇವಸ್ಥಾನ ಮೈಸೂರು ಬಂದಿದ್ದ. ನಾನು ನೋಡ್ಕೊಂಡು ಸ್ನೇಹಿತರೆ, ಇವಾಗ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಹನುಮಪ್ಪ 161 ಫೀಟ್ ಅದಾನ ಸ್ನೇಹಿತರೆ. ಇದೇ ಮೊಟ್ಟ ಮೊದಲ ಬಾರಿಗೆ ನಾವು ಇಷ್ಟು ಹತ್ರ ಆಂಜನೇಯ ಇರುವುದನ್ನು ನಾವು ನೋಡಕ್ ಹೊಂಟಿದ್ದೀವಿ. ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೀವಿ, ಬನ್ನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೀವು ನೋಡುತ್ತಿರಬಹುದು, ಮುಂದೆ ಕಾಣತೈತಿ ಆಂಜನೇಯ 161 ಫೂಟ್ ಇರುವಂತ ಒಂದು ಪುತ್ಥಳಿ ಮೂರ್ತಿ. ಯಾವ್ದಾರ ತಿಳ್ಕೊರಿ. ಈಗ ನಮ್ಮ ಅಣ್ಣಾರು ಇದನ್ನ ತಿಳಿಸ್ಕೊಡ್ತಾರೆ. ಇವಾಗ ಹೇಳೋಣ ಏನ್ರ ನಾವೆಲ್ಲ ಏನ್ ಹೇಳೋದಣ್ಣ. ಸ್ನೇಹಿತರೆ, ಇವಾಗ ನಾವು ಕುಣಿಗಲ್ನಲ್ಲಿ ಇದ್ದೀವಿ. ಏನಪ್ಪಾ ಅಂತಂದ್ರೆ ವಿಶ್ವದ ಅತಿ ಎತ್ತರವಾದಂಥ ಒಂದು ಪಂಚಮುಖಿ ಆಂಜನೇಯನ ಒಂದು ಮೂರ್ತಿ ಐತಿ. ಇಲ್ಲಿ ನಿಮ್ಗೆ ತೋರಿಸಿನಂತ ಬನ್ನಿ. ಈಗ ನೋಡ್ತಿರ್ಬೋದು, ಒಂದು ಅದ್ಭುತವಾದ ಒಂದು ಆಂಜನೇಯನ ಒಂದು ಮೂರ್ತಿ. ನಾವು ನಮ್ಮ ಅಣ್ಣವ್ರು ಎಲ್ಲರೂ ಸೇರಿ ಇವಾಗ ನೋಡಕ್ಕೆ ಬಂದಿದ್ದೀವಿ. ನೋಡ್ಬೋದು, ನಮ್ಗೆ ನೋಡ್ಲಿಕ್ಕೆ ಹೋದ್ರೇ ನಮ್ಗೆ ಕಣ್ಣುಗಳು ಸಾಣಂಗಿಲ್ಲ ಸ್ನೇಹಿತರೆ. ಆ ನಮ್ನಿ ಹತ್ರ ಐತಿ. ಅದ್ಭುತವಾದಂಥ ಒಂದು ಚಿತ್ರಣವನ್ನು ಬಿಡಿಸಿದಾರ. ಹೆಂಗಾರ ಮಾಡ್ಯಾರಪ್ಪ ಅಂತ ಅನ್ಸುತ್ತೆ ನನಗಂತರೂ. ವಿಡಿಯೋ ಮಾಡ್ಕೊರೋ ಮನೆ ಈಗ ನಮ್ಮ ಸಿಂಗಾರ್ ನೋಡಿಲ್ಲಿ, ನಮ್ಮ ಸಿಂಗಾರ್ ಇಲ್ಲಿ ಒಳಗೆ ಕೂತಾನ. ಇನ್ನ ನಿದ್ದಿಗಣ್ಣಾಗವ, ನಿನ್ನ ನಿದ್ದಿ ಆಗಿಲ್ಲ ಒಂದು ಸರಿಯಾಗಿ. ಗ್ರಾಮೀಣ ಪ್ರತಿಭೆ. ಈಗ ನಮ್ಮ ಅಣ್ಣ ಏನೋ ಮಾಡ್ತಾ ಇದ್ದಾನೆ ನೋಡ್ಬೋದು. ಯಾವ ರೋಗ ಹಿಡ್ಕೊಂಡು ಚಂದ್ರ ಆಗುತ್ತೆ ಅಲ್ಲೇ. ಇವಾಗ ನಾವು ಆಂಜನೇಯನ ಹತ್ರ ಹೋಗುವಂತ ಬನ್ನಿ. ಆಂಜನೇಯ ನಮ್ಗೆ ಭಾಳ ಕನೆಕ್ಷನ್ ಐತಿ. ಗೋಪುರದ ಬಳಿ ಸಿಗುವ ನವಗ್ರಹ ಎಲ್ಲಿ ಹೋದ್ರು ನಮಗೆ ಭೇಟಿ ಆಗತ್ತಿರ್ತಾನ ನಮ್ಮ ಆಂಜನೇಯ. ಬನ್ನಿ, ನಮ್ಮ ಶಿವಣ್ಣ ಈಗ ಮುಂದೆ ಹೊಂಟ ನಮ್ಗೆ ಕರ್ಕೊಂಡು ಹೋಗ್ತಾನೆ. ಈಗ ನಾವು ಮ್ಯಾಗ ಹೋಗ್ಕೊಂಡ್ರಿ ಇಲ್ಲಿ ಸೆಟ್ಕೊಂಬಿಟ್ಟಾನ್ರಿ ಅಪ್ಪ ಇವ. ಎಷ್ಟು ತಂಪದ ಇಲ್ಲಿ ಶನಿ ದೇವಸ್ಥಾನ ಐತಿ ಸ್ನೇಹಿತರೆ, ಅದನ್ನು ತೋರಿಸ್ತೀನಿ. ದೊಡ್ಡ ಬೃಹತ್ತಾದ ಒಂದು ಆನೆ. ಹಿಸ್ಟ್ರಿ ಎದ್ರದ್ದು ಆನೆ ಅನ್ನೋದು ನೋಡೋಣ. ಅರ್ಜುನ ಅಲ್ಲ, ಸ್ನೇಹಿತರೆ, ನೀವು ಅರ್ಜುನ ಆನೆಯನ್ನು ನೋಡಿರ್ತೀರಿ. ಇದು ಅದೇ ಸೇಮ್ ಅದೇ ಥರ ಒಂದು ಡಿಸೈನ್ ಮಾಡಿ ಇಲ್ಲಿ ಇಟ್ಟಿದಾರ, ಒಂದು ಸವಿ ನೆನಪಿಗಾಗಿ. ಯಾಕಪ್ಪ ಅಂದ್ರೆ ಅದು ದಸರಾದಾಗ ಅದ್ಭುತವಾಗಿ ಮೆರಿತಿತ್ತು. ಸತತವಾಗಿ 8 ಬಾರಿ ಅಂಬಾರಿ ಹೊತ್ತೈತಂತ ಸ್ನೇಹಿತರೆ. ಅದು ನಮ್ಮ ಅಣ್ಣ ಹೇಳತ್ತಾನ, ನನಗೂ ಗೊತ್ತಿದ್ದಲ್ಲ. ಮರ್ಯಾದ ಮಾಣಿಕ್ಯ ಸ್ನೇಹಿತರೆ, ನೋಡ್ತಿರ್ಬೋದು, ಶನಿ ದೇವಸ್ಥಾನ ಇಲ್ಲೇ ಐತಿ. ಶನಿ ದೇವಸ್ಥಾನ ನವಗ್ರಹ ದಂಪತಿ ಮಂದಿರ ಅಂತ ಸ್ನೇಹಿತರೆ. ಇದು ನೋಡ್ತಿರ್ಬೋದು ಈ ಕಡೆ ಶನಿ ದೇವರ ಇದು ವಾಹನ. ಹಾಗೆ ನೀವೆಲ್ಲ ಗೊತ್ತಿರ್ತೈತೆ ನಿಮಗೆಲ್ಲ. ನೋಡಾಕ ಹೊಂಟಿದ್ದೀವಿ ಇವಾಗ.
ನೀನು ಟೈಮ್ ಮಾಡ್ಕೊಂಬಂದಿವಲ್ಲ ಅಣ್ಣ ಅವೇ ನಾವು ನೀನು ಬಂದಿದ್ದೀಗ ಆ ಟೈಮ್ ಶುಕ್ರ ಹಾಂ ನಮ್ಮ ಮುಸ್ತಫ್ ನೋಡ್ರಿ ಅಪ್ಪ ಹೆಂಗೆ ತೇತಾನ ಫೋಟೋ ಏ ಮುಸ್ತಫ ಈಗ ಇದನ್ನ ಹಾಕ್ತಾರಲ್ಲ ಮೇನ್ ಪೂಜೆಯಲ್ಲಿ ದೇವಸ್ಥಾನದಿಂದ ಇಲ್ಲಿ ಏನು ಬೇಡ್ಕೊಳ್ಳುತ್ತೆ ಸಂಕಲ್ಪ ಮಾಡ್ಕೊಂಡು ಎಣ್ಣೆ ಪೂಜೆ ಮಾಡಿ ಸೇರು ಹಾಕಿ ನಾಲ್ಕು ಮಂದಿ ಸೇರು ಹಾಕಿ ಹೆಸರಿಂದ ನೀವು ಏನೇನಾದ್ರು ಕೊಟ್ಬಿಡೋಣ ಕೈ ಕಡೆ ಲಾಸ್ಟ್ ಇದನ್ನ ಹಾಕ್ಬಿಡ್ತೀನಿ ಬಿಟ್ಟು ಹಾಕ ಹಸ್ತದಿಂದ ಬಂದರೆ ಇದೆ ಮೇನ್ ಪೂಜೆ ಕೊಟ್ಟು ಬೇಡ್ಕೊಳ್ಳೋಕೆ ಸೆಟ್ ಮಾತ್ರ ಮೂಲ ಸ್ಥಾನ ಇದು ಮಾತ್ರ ಈಗ ಹನುಮಪ್ಪ ತಕ್ಕ ಹೋಗೋಣಂತ ಬರೀ ಆಂಜನೇಯ ದಂಪತಿಯ ಜೀವನ ಕಲಿಸಿದ ಪಾಠಕ್ಕಿಂತ ನಂಬಿದವರು ಕಲಿಸಿದ ಪಾಠ ಹೆಚ್ಚು. ಮೈಸೂರು ಬಂದಿದ್ದ ಮತ್ತೆ ಹೋಗರ ಇದನ್ನು ನಾನು ನೋಡ್ಕೊಂಡು ಹಿಡಿದ್ನಿ ತೋ ಆತೆ ತೋ ಸಾಕು ಭಾಳ ಹೊಡೆದ ನೀನು ಬಂದು ಇದು ಅದೇ ತೋ